ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ. ಮಾತಿಗೆ ಬದ್ಧ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ಹೇಳಿಕೆ ಕೊಟ್ಟಂತ ಕಿಚ್ಚ ಸುದೀಪ್ ಅವರ ಮಾತು ರಾಜ್ಯಾದ್ಯಂತ ಫ್ಯಾನ್ಸ್ ವಾರ್ ಶುರು ಆಗಿದೆ. ಮಾತಲ್ಲಿ ಮಾತು ಮಾತಲ್ಲಿ ಮಾತು, ಮಾತಾಡುವಾಗ ಏನ್ ಮಾತಾಡಬೇಕು, ಮಾತಾಡ್ತಾ ಇರೋದನ್ನ ಅರ್ಥ ಯಾವ ರೀತಿ ಮಾಡಿಸ್ಬೇಕು, ನಾನು ಮಾತಾಡ್ತಾ ಇರೋದು ಪೈರಸಿ ವಿಚಾರದ ಬಗ್ಗೆ ಅಂತ ಹೇಳಿ ಸ್ಪಷ್ಟತೆ ಕೊಟ್ಟಿ, ಕ್ಲಾರಿಟಿ ಕೊಟ್ಟಿ, ಎಕ್ಸ್ಪ್ಲನೇಷನ್ ಕೊಟ್ಟಿ ಎಂಡ್ ಮಾಡಿದ್ರೆ ಮುಗ್ದೋಗ್ತಾ ಇತ್ತು. ದೊಡ್ಡ ಫ್ಯಾನ್ ವಾರ್ ಸೃಷ್ಟಿನೇ ಆಗ್ತಾ ಇರ್ಲಿಲ್ಲ. ಅತ್ತ ಕಿಚ್ಚ ಸುದೀಪ್ ಅವ್ರ ಜೊತೆ ಇರುವಂತ ಸ್ನೇಹಿತರೆ ಇದು ಬೇಕಾಗುತ್ತಾ ಸುದೀಪ್ ಅವ್ರಿಗೆ ಬೇಡ್ತಿರುವಂತ ವಿಚಾರ, ಕಿಚ್ಚ ಸುದೀಪ್ ಅವ್ರು ಯಾಕೆ ಈ ತರ ಮಾತಾಡ್ತಾರೆ, ಯಾಕೆ ಬೇಕಾಗಿತ್ತು ಅಪ್ಪಗೆ ಸಿನಿಮಾ ರಿಲೀಸ್ ಆಗುವಂತ ಸಮಯದಲ್ಲಿ ಅಂತ ಹೇಳಿ ಜೊತೆಲಿರುವಂತ ಸ್ನೇಹಿತರೆ ಮಾತಾಡ್ತಾ ಇದಾರೆ. ಈ ಕಡೆ ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ದರ್ಶನ್ ಅವರು ಹೊರಗಡೆ ಇದ್ದಾಗ ಯಾರು ಮಾತಾಡ್ತಾ ಇರ್ಲಿಲ್ಲ, ಒಳಗಡೆ ಇದ್ದಾಗ ಅಲ್ಲಿ ಇಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ತಾ ಇದಾರೆ, ಏನೇನೋ ಮಾತಾಡ್ತಾ ಇದಾರೆ. ನಾವು ತಲೆ ಕೆಡಿಸ್ಕೊಳ್ಬಾರ್ದು, ಬೇಜಾರ್ ಮಾಡ್ಕೊಳ್ಬಾರ್ದು, ನೊಂದ್ಕೊಳ್ಬಾರ್ದು ಅಂತ ಹೇಳಿ ವಿಜಯಲಕ್ಷ್ಮಿ ಅವರ ಹೇಳಿಕೆನ ತಗೊಂಡು ಈ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಇರ್ತಾರಲ್ಲ, ಹೆಣ್ಣು ಮಕ್ಕಳಿಗೆ ರಾಜು ಗೌಡ್ರು ಹೇಳಿದ್ರಲ್ಲ, ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು ಕಾಂಜಿ ಪಿಂಜಿ ಅವರಲ್ಲ ರೀ, ಹೆಣ್ಣನ್ನ ವೈಯಕ್ತಿಕವಾಗಿ ಸೊಂಟದ ಕೆಳಗೆ ಪದಗಳನ್ನ ಬಳಸಿ ಯಾವ ರೀತಿ ನಿಂದಿಸ್ತಾರೆ, ತೇಜೋದೆ ಮಾಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಮೇಲೆ ದೂರು ಕೊಟ್ಟಂತ ಸಮಯದಲ್ಲಿ ನಿಮ್ಮ ಕಿಚ್ಚ ಸುದೀಪ್ ಫ್ಯಾನ್ಸ್ ಯಾವ ರೀತಿಯಾದಂತ ತೇಜೋದೆ ಮಾನಹಾನಿ ನನಗ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಅಲ್ವಾ ಚಂದ್ರಚೂಡ್ ಅವರೇ? ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ರಾಜು ಗೌಡ್ರೆ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಾವ್ ಅದಕ್ಕೆಲ್ಲ ಡೋಂಟ್ ಕೇರ್. ನಮ್ಗೆ ಯಾವ ಫ್ಯಾನ್ಸ್ ಎಸಿನ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಗೆ ಫ್ಯಾನ್ಸ್ ಇದ್ರೆ ಮಾತ್ರ ಲಕ್ಸುರಿ ಲೈಫ್, ಸಿನಿಮಾ, ಜೀವನ, ಬದುಕು ವೆಲ್ ಸೆಟಲ್ಡ್ ಆಗೋದು. ನಾವ್ ಹಂಗಲ್ವಲ್ಲ, ನಾವ್ ಏನಿದ್ರೆ ಅಲೋನ್, ಬಿ ಅಲೋನ್, ಸ್ಟೇ ಅಲೋನ್, ವರ್ಕ್ ಅಲೋನ್, ಫೈಟ್ ಅಲೋನ್, ಗೋ ಅಲೋನ್. ನಿಮ್ಮ ಅಭಿಮಾನಿಗಳಿಗೆ ಹೇಳಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ರು, ಹೆಣ್ಣು ಮಕ್ಕಳನ್ನ ವೈಯಕ್ತಿಕವಾಗಿ ತೇಜೋದೆ ಮಾಡಬೇಡ್ರು ಅಂತ ಹೇಳಿ ಸ್ವಲ್ಪ ತಮ್ಮ ಅಭಿಮಾನಿಗಳಿಗೆ ತಿಳಿಸುವಂತ ಕೆಲಸ ಮಾಡಿ. ಅಂಡ್ ಕಿಚ್ಚ ಸುದೀಪ್ ಅವರೇ, ನೀವು ಅಷ್ಟೇ ನಿಮ್ಮ ವೇದಿಕೆಯಲ್ಲೇ ಮಾತಿಗೆ ಬದ್ಧ ಯುದ್ಧಕ್ಕೆ ಸಿದ್ಧ ಅಂತ ಹೇಳುವಂತ ಸಮಯದಲ್ಲಿ ಇದು ನಾನು ಮಾತಾಡ್ತಾ ಇರುವಂತದ್ದು ಪೈರಸಿ ವಿಚಾರವಾಗಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರೆ ಇಷ್ಟು ದೊಡ್ಡ ವಾರ್ ಶುರು ಆಗ್ತಾ ಇರ್ಲಿಲ್ಲ. ವಿಜಯಲಕ್ಷ್ಮಿ ದರ್ಶನ್ ಅವರ ವೈಯಕ್ತಿಕ ತೇಜೋದೆ ನಿಮ್ಮ ಫ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ. ನಿಮ್ಮ ಫ್ಯಾನ್ಸ್ ವಿಜಯಲಕ್ಷ್ಮಿ ಅವರ ಫೋಟೋ ಹಾಕೊಂಡು ವೈಯಕ್ತಿಕ ತೇಜೋದೆ ಮಾಡ್ತಾ ಇದ್ರೇನು ಮಾಡಬೇಡ್ರು ಅನ್ನುವಂತ ಟ್ವೀಟ್ ಮಾಡೋದಿಲ್ಲ, ಮಾಡೋದು ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಕಿಚ್ಚ ಸುದೀಪ್ ಅವರೇ. ಕಾರಣ ಬಿಗ್ ಬಾಸ್ ಮೇಲೆ ನಾನು ದೂರ್ ಕೊಡುವಂತ ಸಮಯದಲ್ಲಿ ನಿಮ್ಮದೇ ಫ್ಯಾನ್ಸ್ ಅಸೋಸಿಯೇಷನ್ ಗ್ರೂಪ್, ನಿಮ್ಮ ಜೊತೆ ಇರುವಂತ ಚೇಳಗಳೇ ಯಾವೆಲ್ಲಾ ರೀತಿ ನನ್ನನ್ನ ವೈಯಕ್ತಿಕವಾಗಿ ತೇಜೋದೆ ಮಾಡಿದ್ರೇನು ಗುಂಪು ಗುಂಪು ಕಟ್ಕೊಂಡು ತೇಜೋದೆ ಮಾಡಿ ತುಚ್ಛವಾಗಿ ಸೊಂಟದ ಕೆಳಗೆ ಇರುವಂತ ಪದಗಳನ್ನ ಹಾಕಿ ನಿಂದಿಸುವಂತ ಕೆಲಸ ಮಾಡಿದ್ರೇನು ಡೋಂಟ್ ಕೇರ್ ಅನ್ನೋ ತರ ಇದ್ದೆ. ಯಾಕೆ ಹೇಳಿ, ಕಾಂಜಿ ಪಿಂಚಿಗಳಿಗೆಲ್ಲ ನಾವು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ಅದು ಒಳ್ಳೆಯವ್ರಿಗೆ ಆ ಸಮಯನ ಕೊಟ್ರೆ ಒಂದು ವಿಚಾರಕ್ಕೆ ಉಪಯೋಗ ಆಗುತ್ತೆ. ಇಂಥ ಕಾಂಜಿ ಪಿಂಚಿಗಳಿಗೆ ಎಂಟರ್ಟೈನ್ ಮಾಡಬಾರ್ದು ಅಂತ ಹೇಳಿ ಸುಮ್ನೆ ಇದ್ದೆ. ಆದ್ರೂ ಕಿಚ್ಚ ಸುದೀಪ್ ಅಭಿಮಾನಿಗಳಿದಾರಲ್ಲ, ಹೆಣ್ಣು ಮಕ್ಕಳನ್ನ ತೇಜೋದೆ ಮಾಡೋದ್ರಲ್ಲಿ ಎತ್ತಿದ ಕೈ. ನಿನ್ನೆ ವಿಜಯಲಕ್ಷ್ಮಿ ಅವ್ರನ್ನ, ಮೊನ್ನೆ ನನ್ನ ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ, ಯಾರ ಬಗ್ಗೆ ಆದ್ರೂ ಮಾತಾಡ್ಬಿಟ್ರೆ ಅದು ನಿಮ್ಮ ಬಗ್ಗೆನೇ ಮಾತಾಡಿದ್ರು, ಕಿಚ್ಚ ಸುದೀಪ್ ಬಗ್ಗೆನೇ ಮಾತಾಡಿದ್ರು ಅಂತ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಚಕ್ರವರ್ತಿ ಚೂಡ್ ಹೇಳೋ ತರ ಯಾಕ್ರು ಹೆಗಲ್ಮುಟ್ ನೋಡ್ಕೊಳ್ತೀರಾ? ತಪ್ಪು ಮಾಡಿಲ್ಲ ಅಂದ್ರೆ ಅದು ನಿಮಗೆ ಅನ್ವಯಿಸಿಲ್ಲ ಅಂದ್ರೆ ಯಾಕೆ ಉರ್ದು ಬೀಳ್ತೀರಾ? ಅದ್ ನಿಮಗೆ ಹೇಳಿದ್ದಾರೆ ಅನ್ಸಿದ್ರೆ ಹಾಗಾದ್ರೆ ನೀವೆಲ್ಲೋ ತಪ್ಪು ಮಾಡಿದ್ದಾರೆ ಅಂತ ಅಲ್ವಾ? ಫ್ಯಾನ್ಸ್ ವಾರ್ ಶುರು ಆಗಿದ್ದು ಕಿಚ್ಚ ಸುದೀಪ್ ಅವರ ಹೇಳಿಕೆಯಿಂದ. ಅದಕ್ಕೆ ಹೇಳೋದು, ವಯಸ್ಸು ಎಷ್ಟೇ ಆಗಿರ್ಲಿ, ಮೆಚುರಿಟಿ ಲೆವೆಲ್ ಏನೇ ಇರ್ಲಿ, ನಾವು ಮಾತಾಡುವಾಗ ಯಾವ ವಿಚಾರವಾಗಿ ಮಾತಾಡ್ತಾ ಇದೀರಿ ಅನ್ನೋಂಥದ್ದು ಸ್ಪಷ್ಟತೆ ಕೊಟ್ಟಿದ್ರೆ, ಕ್ಲಾರಿಟಿ ಕೊಟ್ಟಿದ್ರೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಈ ಒಂದು ದೊಡ್ಡ ಫ್ಯಾನ್ ವಾರ್ ಶುರು ಆಗ್ತಾ ಇರ್ಲಿಲ್ಲ. ಕಿಚ್ಚ ಸುದೀಪ್ ಅವರೇ, ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ತೇಜೋದೆ ಮಾಡಬೇಡಿ ಅಂತ ಹೇಳಿ ಕಿವಿಗೆ ಆದ್ರೆ ಒಂದು ಕಿವಿ ಮಾತಾಕಿ, ಸಾಧ್ಯವಾದ್ರೆ ನಿಮ್ಗೆ ಸಮಯ ಇದ್ರೆ, ಇಲ್ಲಾದ್ರೂ ಪರವಾಗಿಲ್ಲ, ಹಾಗಂತ ನಿಮ್ಮ ಅಭಿಮಾನಿಗಳು ನಿಂದಿಸಿದ ತಕ್ಷಣ, ಅವಮಾನಿಸಿದ ತಕ್ಷಣ, ತೇಜೋದೆ ಮಾಡಿದ ತಕ್ಷಣ ನಮ್ಮ ಮರ್ಯಾದೆ, ಆಯುಸು ಎಲ್ಲವೂ ಕಡಿಮೆ ಆಗೋದಿಲ್ಲ. ಮಾತಾಡಿದಂತ ನಾಲಿಗೆ ಹೊಲ್ಸಾಗಿರುತ್ತೆ, ಮಾತಾಡಿದಂತ ವ್ಯಕ್ತಿಗಳು ಕಾಂಜಿ ಪಿಂಚಿಗಳಾಗಿರ್ತಾರೆ. ರಾಜು ಗೌಡ್ರೆ, ಚಕ್ರವರ್ತಿ ಚೂಡವ್ರೆ, ಹಾಗೆ ಸುದೀಪ್ ಅವರೇ, ನಿಮ್ಮ ಅಭಿಮಾನಿಗಳು, ನಿಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು ಹೆಣ್ಣಿಗೆ ತೇಜೋದೆನೇ ಮಾಡಲ್ಲ, ಹೆಣ್ಣಿಗೆ ತುಂಬಾ ಗೌರವ ಕೊಡ್ತಾರೆ, ಹೆಣ್ಣನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ. ಒಂದು ಹೆಣ್ಣನ್ನ ಯಾವ ಕೆಳಮಟ್ಟದಲ್ಲಿ ಇಳಿಸಿ ತೇಜೋದೆ ಮಾಡಬಹುದು, ಆ ಎಲ್ಲಾ ಲೆವೆಲ್ ಅಲ್ಲಿ ತೇಜೋದೆ ಮಾಡುವಂತ ಏಕೈಕ ಫ್ಯಾನ್ಸ್ ಅಸೋಸಿಯೇಷನ್ ಅಂದ್ರೆ ಅದು ಕಿಚ್ಚ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಮಾತ್ರ. ನಿಮ್ಮ ನಟನೆಗೆ ನಾನು ಗೌರವ ಕೊಡ್ತೀನಿ, ಆದ್ರೆ ಕಿಚ್ಚ ಸುದೀಪ್ ಅವರ ಆಟಿಟ್ಯೂಡ್ ಇದೆ ಅಲ್ವಾ, ಒಂದು ಹೆಣ್ಣಿಗೆ ನಿಂದಿಸುವಂತ ಸಮಯದಲ್ಲಿ ನಿಂದಿಸ್ಲಿ ಬಿಡೋ, ನನ್ನ ಮನೆ ಹೆಣ್ಮಕ್ಳು ಚೆನ್ನಾಗಿದ್ರ ಸಾಕು, ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಬೈದ್ರೆ ನನಗೇನು, ನಮ್ಮ ಮನೆ ಹೆಣ್ಮಕ್ಳು, ನಮ್ಮ ಸಂಬಂಧಿಕರ ಹೆಣ್ಮಕ್ಳು, ನಮ್ಮ ಜೊತೆಲಿರೋ ಮನೆಯವ್ರ ಹೆಣ್ಮಕ್ಳು ಚೆನ್ನಾಗಿದ್ರೆ ಸಾಕು, ಬೇರೆಯವ್ರ ಹೆಣ್ಮಕ್ಳನ್ನ ಹೇಗಾದ್ರೂ ತೇಜೋದೆ ಮಾಡ್ಕೊಳ್ಳಿ ಬಿಡ್ರೋ ಅನ್ನುವಂತ ಆಟಿಟ್ಯೂಡ್ ಇದೆಲ್ಲ ಕಿಚ್ಚ ಸುದೀಪ್ ಅವ್ರದ್ದು.
ಪೈರಸಿ ಮಾಡಲು ರೆಡಿ ಆಗಿರುವಂತ ಟೀಮ್ ಬಗ್ಗೆ ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಹೇಳಿ ಆ ಒಂದು ವಿಚಾರವಾಗಿ ನೀವು ಲೀಗಲಿ ಫೈಟ್ ಮಾಡಬೇಕಾಗಿತ್ತು, ಕ್ಲಾರಿಟಿ ಕೊಡಬೇಕಾಗಿತ್ತು ಹೊರತು ನಿಮ್ಮ ಆಟಿಟ್ಯೂಡ್ ಮಾತುಗಳಿಂದ ಫ್ಯಾನ್ಸ್ ವಾರ್ ಶುರು ಆಗುವಂತದ್ದಾಯ್ತು. ಬಟ್ ವಿ ಹ್ಯಾವ್ ಆಲ್ ದ ಬೆಸ್ಟ್ ಟು ಮಾರ್ಕ್ ಮೂವಿ, ಮಾರ್ಕ್ ದ ಪಾಯಿಂಟ್.